ನಮಸ್ಕಾರ. ಇವತ್ತಿನ ನಮ್ಮ ವಿಶೇಷ ಚರ್ಚೆಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾವು ಕೈಗೆತ್ತಿಕೊಂಡಿರೋ ವಿಷಯ ಇದೆಯಲ್ಲ, ಅದು ನಮ್ಮ ಮಾತು, ನಮ್ಮ ಗ್ರಹಿಕೆ ಎಲ್ಲವನ್ನೂ ಮೀರಿದ್ದು. ವಿಷಯ ಪರಬ್ರಹ್ಮ. ಈ ಒಂದು ಆಳವಾದ ಪಯಣಕ್ಕೆ ನಮ್ಮ ಜೊತೆ ಇರೋದು ಗಾಯತ್ರಿ ಚೈತನ್ಯ ಗ್ರಂಥದ ಕೆಲವು ಆಯ್ದ ಭಾಗಗಳು. ನಮ್ಮ ಉದ್ದೇಶ ಏನಂದ್ರೆ, ಈ ಪರಿಕಲ್ಪನೆ ನಮ್ಮ ಅಸ್ತಿತ್ವದ ಬಗ್ಗೆನೇ ಯಾವ ರೀತಿ ಪ್ರಶ್ನೆಗಳನ್ನು ಕೇಳುತ್ತೆ ಅಂತ ಅರ್ಥ ಮಾಡ್ಕೊಡೋದು. ಹೌದು. ಸರಿ, ಹಾಗಾದ್ರೆ ಶುರು ಮಾಡೋಣ. ಮೊದಲಿಗೆ ಪರಬ್ರಹ್ಮ ಅಂದ್ರೆ ಏನು? ಗಾಯತ್ರಿ ಚೈತನ್ಯದಲ್ಲಿ ಪರಮೇಶ್ವರ, ಪರಮಾತ್ಮ ಹೀಗೆ ಹಲವು ಹೆಸರುಗಳಿವೆಯಲ್ಲ, ಇದರ ಅರ್ಥವೇನು? ಇದು ಬಹಳ ಮೂಲಭೂತವಾದ ಪ್ರಶ್ನೆ. ಈ ಎಲ್ಲಾ ಹೆಸರುಗಳು ಅಂದ್ರೆ ಪರಮೇಶ್ವರ, ಪರಮಾತ್ಮ ಇವೆಲ್ಲವೂ ಸೂಚಿಸುವುದು ಒಂದೇ ತತ್ವವನ್ನು, ಅದೇ ಈ ಸೃಷ್ಟಿಯ ಹಿಂದಿರುವ ಅಂತಿಮ ಸತ್ಯ. ಸರಿ. ಆದರೆ ನಿಜವಾದ ಕುತೂಹಲ ಶುರುವಾಗುವುದೇ ಗಾಯತ್ರಿಯ ಪ್ರಸ್ತಾಪ ಬಂದಾಗ. ಗಾಯತ್ರಿ ಚೈತನ್ಯ ಗ್ರಂಥದ ಪ್ರಕಾರ ಗಾಯತ್ರಿ ಮತ್ತು ಬ್ರಹ್ಮ ಇವೆರಡೂ ಬೇರೆ ಬೇರೆ ಅಲ್ಲ. ಒಂದ್ ನಿಮಿಷ, ಇದು ಸ್ವಲ್ಪ ಗೊಂದಲ ಅನ್ನಿಸುತ್ತೆ. ಗಾಯತ್ರಿ ಅಂದ್ರೆ ನಮ್ಗೆ ತಕ್ಷಣ ನೆನ್ಪಾಗೋದು 24 ಅಕ್ಷರಗಳ ಒಂದು ಮಂತ್ರ, ಒಂದು ನಿರ್ದಿಷ್ಟವಾದ ಛಂದಸ್ಸು. ಅದು ಅನಂತವಾದ, ನಿರಾಕಾರವಾದ ಬ್ರಹ್ಮದ ಸ್ವರೂಪವೇ ಆಗೋಕೆ ಹೇಗೆ ಸಾಧ್ಯ? ನಿಮ್ಮ ಪ್ರಶ್ನೆ ತುಂಬಾನೇ ಸಹಜ. ಇದೇ ಈ ತತ್ವದ ಒಂದು ಸೌಂದರ್ಯ. ಇದು ಕೇವಲ ಒಂದು ಸಾಂಕೇತಿಕ ಹೋಲಿಕೆ ಅಲ್ಲ. ಶತಪಥ ಬ್ರಾಹ್ಮಣದಲ್ಲಿ ಬ್ರಹ್ಮವೈ ಗಾಯತ್ರಿ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಅಂದ್ರೆ ಬ್ರಹ್ಮವೇ ಗಾಯತ್ರಿ ಅಂತ. ಓ. ಅಷ್ಟೇ ಅಲ್ಲ, ಐತರೆಯ ಬ್ರಾಹ್ಮಣದಲ್ಲೂ ಗಾಯತ್ರಿ ವೈ ಬ್ರಹ್ಮ ಅಂತ ಇದೇ ಮಾತನ್ನ ಮತ್ತೆ ಹೇಳಿದ್ದಾರೆ. ಅಂದ್ರೆ ಗಾಯತ್ರಿ ಮಂತ್ರವನ್ನು ಬ್ರಹ್ಮವನ್ನು ತಲುಪುವ ಒಂದು ಸಾಧನ ಅಂತ ನೋಡೋ ಬದಲು ಅದು ಬ್ರಹ್ಮದ ಒಂದು ಅಭಿವ್ಯಕ್ತಿ ಅಂತಾನೇ ಅರ್ಥ ಮಾಡ್ಕೊಳ್ಬೇಕಾ? ನಿಖರವಾಗಿ ಅದೇ. ಛಂದೋಗ್ಯ ಶಂಕರ ಭಾಷ್ಯದಲ್ಲಿ ಇದನ್ನ ಇನ್ನೂ ಸುಂದರವಾಗಿ ವಿವರಿಸಿದ್ದಾರೆ. ಅಲ್ಲಿ ಹೇಳೋ ಪ್ರಕಾರ, ಯಾವ ಬ್ರಹ್ಮವು ಗಾಯತ್ರಿಯ ಮೂಲಕ ಪ್ರಕಾಶಕ್ಕೆ ಬರುತ್ತದೆಯೋ ಆ ಬ್ರಹ್ಮಕ್ಕೆ ಗಾಯತ್ರಿ ಅಂತಾನೆ ಹೆಸರು. ಅಂದ್ರೆ ಚಿನ್ನ ಮತ್ತು ಚಿನ್ನದ ಬಳೆ ಹೇಗೆ ಬೇರೆ ಬೇರೆ ಅಲ್ಲವೋ ಹಾಗೆ ಮಂತ್ರ ಅನ್ನೋದು ಆ ಅನಂತ ಚೈತನ್ಯದ ಶಬ್ದರೂಪ. ಸರಿ. ಈ ಸಂಬಂಧವನ್ನು ಅರ್ಥ ಮಾಡಿಕೊಂಡ ಮೇಲೆ ವಿಷಯ ಇನ್ನೂ ಆಳಕ್ಕೆ ಇಳಿಯುತ್ತೆ. ಗಾಯತ್ರಿ ಚೈತನ್ಯ ಹೇಳೋ ಪ್ರಕಾರ ಈ ಪರಬ್ರಹ್ಮಕ್ಕೆ ಯಾವುದೇ ಆಯಾಮಗಳಿಲ್ಲ. ರೂಪ, ಬಣ್ಣ, ಗುಣ, ಹುಟ್ಟುಸಾವು, ಆದಿ ಅಂತ್ಯ ಏನೂ ಇಲ್ಲ. ಹೌದು. ಇದನ್ನ ಅನಂತ ಶೂನ್ಯ ಅಂತ ವರ್ಣಿಸಲಾಗಿದೆ. ನಮ್ಮ ಯೋಚನಾ ಶಕ್ತಿಗೇ ಇದು ನಿಲುಕದ್ದು ಅಂತ ಹೇಳೋದ್ರ ಹಿಂದಿನ ಕಾರಣವೇನು? ಕಾರಣ ತುಂಬಾ ಸರಳ. ನಮ್ಮ ಮೆದುಳು ಮತ್ತು ನಮ್ಮ ಇಂದ್ರಿಯಗಳು ಇವು ಕೆಲಸ ಮಾಡೋದೇ ದ್ವಂದ್ವಗಳ ಮೂಲಕ. ಉದ್ದ ಗಿಡ್ಡ, ಬಿಸಿ ತಂಪು, ಬೆಳಕು ಕತ್ತಲು, ಈ ಹೋಲಿಕೆಗಳಿಲ್ದೆ ನಾವು ಯಾವುದನ್ನೂ ಗ್ರಹಿಸೋಕೆ ಆಗಲ್ಲ. ನಿಜ. ಆದರೆ ಪರಬ್ರಹ್ಮ ಇದೆಯಲ್ಲ, ಅದು ಈ ಎಲ್ಲ ದ್ವಂದ್ವಗಳನ್ನು ಮೀರಿದ್ದು. ಅದಕ್ಕಾಗಿಯೇ ಉಪನಿಷತ್ತುಗಳು ಒಂದು ವಿಶಿಷ್ಟವಾದ ದಾರಿಯನ್ನ ಹಿಡಿತಾವೆ. ಅದನ್ನೇ ನೇತಿ ನೇತಿ ಅಂತ ಕರೆಯೋದು. ನೇತಿ ನೇತಿ ಅಂದ್ರೆ ಇದು ಅದಲ್ಲ, ಇದು ಅದಲ್ಲ, ಇದೊಂಥರ ನಕಾರಾತ್ಮಕ ವ್ಯಾಖ್ಯಾನ ಅಲ್ವಾ? ಅಂದ್ರೆ ಯಾವುದು ಬ್ರಹ್ಮ ಅಲ್ಲ ಅಂತ ಹೇಳ್ತಾ ಹೋಗೋದು. ಹೌದು ಹೌದು. ಇದನ್ನ ಹೀಗೆ ಯೋಚಿಸ್ಬೋದು. ಒಬ್ಬ ಶಿಲ್ಪಿಗೆ ಒಂದು ದೊಡ್ಡ ಕಲ್ಲಲ್ಲಿ ಅಡಗಿರುವ ಸುಂದರ ಮೂರ್ತಿಯನ್ನ ಹೊರತರಬೇಕು. ಅವನು ಏನ್ಮಾಡ್ತಾನೆ? ಯಾವುದು ಮೂರ್ತಿಯಲ್ಲವೋ ಆ ಅನಗತ್ಯವಾದ ಕಲ್ಲಿನ ಭಾಗವನ್ನೆಲ್ಲ ಒಂದೊಂದಾಗಿ ಕೆತ್ತಿ ತೆಗೆಯುತ್ತಾನೆ. ಕೊನೆಗೆ ಉಳಿಯುವುದೇ ಆ ಪರಿಪೂರ್ಣ ಮೂರ್ತಿ. ಆಹಾ, ಈ ಉದಾಹರಣೆ ಬಹಳ ಸ್ಪಷ್ಟತೆ ಕೊಡುತ್ತೆ. ನೇತಿ ನೇತಿ ಕೂಡ ಹಾಗೆಯೇ. ಈ ಜಗತ್ತಿನಲ್ಲಿ ಕಾಣೋ ಯಾವುದೂ ಶಾಶ್ವತವಲ್ಲವೋ, ಯಾವುದೂ ಪೂರ್ಣವಲ್ಲವೋ ಅದೆಲ್ಲವನ್ನೂ ಇದು ಬ್ರಹ್ಮ ಅಲ್ಲ, ಇದು ಬ್ರಹ್ಮ ಅಲ್ಲ ಅಂತ ನಿರಾಕರಿಸ್ತಾ ಹೋದಾಗ ಕೊನೆಗೆ ಉಳಿಯೋ ಶುದ್ಧ ಚೈತನ್ಯವೇ ಆ ಸತ್ಯ. ಅದ್ಭುತ. ಹಾಗಾದರೆ ಈ ನೇತಿ ನೇತಿ ಮಾರ್ಗದ ನಂತರವೂ ಗಾಯತ್ರಿ ಚೈತನ್ಯ ಅದರ ಕೆಲವು ಮೂಲ ಸ್ವರೂಪಗಳನ್ನ ವಿವರಿಸಲು ಪ್ರಯತ್ನಿಸುತ್ತದೆಯಾ? ಖಂಡಿತ. ಅದು ಸಂಪೂರ್ಣ ಶೂನ್ಯ ಅಂತಲ್ಲ. ಗಾಯತ್ರಿ ಚೈತನ್ಯದಲ್ಲಿ ಅದನ್ನ ನಿತ್ಯಂ ನಿರ್ಮಲಂ ಏಕಂ ಅಂತ ವಿವರಿಸಲಾಗಿದೆ. ನಿತ್ಯಂ ನಿರ್ಮಲಂ ಏಕಂ ಅಂದ್ರೆ ಅದು ಶಾಶ್ವತ, ಯಾವುದೇ ಕಲ್ಮಶವಿಲ್ಲದ ಶುದ್ಧ ಸತ್ಯ ಮತ್ತು ಎಲ್ಲದರ ಮೂಲವಾದ ಏಕೈಕ ತತ್ವ. ಮುಖ್ಯವಾಗಿ ಅದರ ಪ್ರಮುಖ ಲಕ್ಷಣಗಳನ್ನ ಸಚ್ಚಿತ್ ಆನಂದ ಅಂತ ಗುರುತಿಸಲಾಗಿದೆ. ಹೌದು. ಈ ಸಚ್ಚಿತ್ ಆನಂದ ಪದವನ್ನು ನಾವು ಬಹಳಷ್ಟು ಕಡೆ ಕೇಳಿರುತ್ತೇವೆ. ಆದರೆ ಅದರ ಆಳವಾದ ಅರ್ಥವೇನು? ಇದು ಕೇವಲ 3 ಗುಣಗಳ ಪಟ್ಟಿಯಲ್ಲ. ಇದು ಒಂದೇ ಸತ್ಯದ 3 ಆಯಾಮಗಳು. ಸತ್ ಅಂದ್ರೆ ಕೇವಲ ಅಸ್ತಿತ್ವ ಅಥವಾ ಇರುವುದು ಅಂತಲ್ಲ. ಅದು ಕಾಲದಿಂದ ಸೀಮಿತವಾಗದ, ಎಂದಿಗೂ ನಾಶವಾಗದ,
ತ್ರಿಕಾನಬಾಧಿತ ಸತ್ಯ. ಚಿತ್ ಅಂದ್ರೆ ಅರಿವು ಅಥವಾ ಪ್ರಜ್ಞೆ, ಮತ್ತು ಆನಂದ ಅಂದ್ರೆ ಅದು ಪರಿಪೂರ್ಣ ಸುಖ. ಹಾಗಾದ್ರೆ ಇದು ಕೇವಲ ಇದೆ ಅಂತ ಹೇಳುವುದಲ್ಲ, ಅದು ಇದೆ ಅಂತ ಅದಕ್ಕೆ ಅರಿವಿದೆ ಮತ್ತು ಆ ಅರಿವಿನ ಸ್ಥಿತಿಯೇ ಆನಂದಮಯವಾಗಿದೆ. ನಮ್ಮ ಅಸ್ತಿತ್ವದ ಅನುಭವಕ್ಕೂ ಇದಕ್ಕೂ ಎಷ್ಟು ವ್ಯತ್ಯಾಸ ಅಲ್ವಾ? ಅದ್ಭುತವಾಗಿ ಹೇಳಿದಿರಿ. ಅದೇ ವ್ಯತ್ಯಾಸ. ನಾವು ಇದ್ದೇವೆ, ಆದ್ರೆ ನಮ್ಮ ಇರುವಿಕೆಯ ಬಗ್ಗೆ ನಮ್ಗೆ ಪೂರ್ಣ ಅರಿವಿಲ್ಲ ಮತ್ತು ನಮ್ಮ ಸ್ಥಿತಿ ಯಾವಾಗ್ಲೂ ಆನಂದಮಯವಾಗಿರುವುದಿಲ್ಲ. ಹೌದು ಹೌದು. ನಮ್ಮ ಸುಖ ದುಃಖಗಳು ಹೊರಗಿನ ಕಾರಣಗಳಿಂದ ಬರ್ತವೆ. ಆದರೆ ಪರಬ್ರಹ್ಮದ ಆನಂದ ಅದರ ಸ್ವರೂಪವೇ ಆಗಿದೆ. ಅದಕ್ಕೆ ಹೊರಗಿನಿಂದ ಏನೂ ಬೇಕಾಗಿಲ್ಲ. ಈ ಅಂಶಕ್ಕೂ ಗಾಯತ್ರಿಗೂ ನೇರ ಸಂಬಂಧ ಇದೆ. ಓ, ಹೇಗೆ? ಗಾಯತ್ರಿ ತತ್ವ ಉಪನಿಷತ್ತಿನ ಒಂದು ಶ್ಲೋಕವನ್ನು ಗಾಯತ್ರಿ ಚೈತನ್ಯದಲ್ಲಿ ಉಲ್ಲೇಖಿಸಲಾಗಿದೆ. ಯಯಾ ಪ್ರಕಾಶ್ಯತೆ ಬ್ರಹ್ಮ ಸಚ್ಚಿದಾನಂದ ಲಕ್ಷಣಂ. ಅಂದ್ರೆ ಸಚ್ಚಿತ್ ಆನಂದ ಲಕ್ಷಣಗಳುಳ್ಳ ಬ್ರಹ್ಮವು ಯಾವುದರಿಂದ ಪ್ರಕಾಶಿಸಲ್ಪಡುತ್ತದೆಯೋ ಅದೇ ಗಾಯತ್ರಿ. ಇಲ್ಲಿಯವರೆಗೆ ನಾವು ಅದರ ಅಗೋಚರ ಸ್ವರೂಪದ ಬಗ್ಗೆ ಮಾತಾಡಿದೆವು. ಈಗ ಗಾಯತ್ರಿ ಚೈತನ್ಯದಲ್ಲಿ ನೀಡಿರುವ ಗುಣಲಕ್ಷಣಗಳ ಪಟ್ಟಿಯನ್ನು ನೋಡಿದರೆ ಅಲ್ಲಿ ಒಂದು ವಿರೋಧಾಭಾಸ ಕಾಣುತ್ತೆ. ಒಂದೆಡೆ ಆಕಾರದಿಂದ ಶುರುವಾಗುವ ನಕಾರಾತ್ಮಕ ಪದಗಳಿವೆ, ಇನ್ನೊಂದೆಡೆ ಸಕಾರಾತ್ಮಕ ಪದಗಳಿವೆ. ಮೊದಲು ನಕಾರಾತ್ಮಕ ಪದಗಳನ್ನು ನೋಡೋಣ. ಅಜ ಅಂದ್ರೆ ಹುಟ್ಟದೇ ಇರುವ ಅಂತ ಹೇಳಲಾಗಿದೆ. ಹೌದು. ಅಗೋತ್ರ ಅಂದ್ರೆ ಯಾವುದೇ ಮೂಲ, ಕುಲ ಅಥವಾ ವಂಶ ಇಲ್ಲದ. ಅಶರೀರ ಅಂದ್ರೆ ಭೌತಿಕ ದೇಹ ಇಲ್ಲದ. ಅವ್ಯಕ್ತ ಅಂದ್ರೆ ನಮ್ಮ ಗ್ರಹಿಕೆಗೆ ವ್ಯಕ್ತವಾಗದ ಬೀಜರೂಪದಲ್ಲಿರುವ ಶಕ್ತಿ. ಒಂದು ನಿಮಿಷ. ಅಜ ಹುಟ್ಟದೇ ಇರುವ ಅಂದರೆ ಅದಕ್ಕೆ ಯಾವುದೇ ಕಾರಣವೇ ಇಲ್ಲ ಅಂತ ಅರ್ಥವೇ? ನಮ್ಮ ವಿಜ್ಞಾನ ಹೇಳೋ ಬಿಗ್ ಬ್ಯಾಂಗ್ ಥರದ ಒಂದು ಆರಂಭದ ಬಿಂದು ಕೂಡ ಇಲ್ಲವೇ? ಅತ್ಯುತ್ತಮ ಪ್ರಶ್ನೆ. ಹೌದು, ಈ ತತ್ವದ ಪ್ರಕಾರ ಅದಕ್ಕೆ ಆರಂಭವೇ ಇಲ್ಲ. ಬಿಗ್ ಬ್ಯಾಂಗ್ ಅನ್ನೋದು ಒಂದು ಘಟನೆ, ಅದು ಕಾಲದ ಚೌಕಟ್ಟಿನಲ್ಲಿ ನಡೆಯಿತು. ಆದರೆ ಪರಬ್ರಹ್ಮ ಇದೆಯಲ್ಲ, ಅದು ಕಾಲ ಮತ್ತು ದೇಶವನ್ನೇ ಮೀರಿತು. ಹಾಗಾಗಿ ಅದಕ್ಕೆ ಹುಟ್ಟು ಎಂಬುದೇ ಇಲ್ಲ. ನಿಖರವಾಗಿ. ಈ ಅಕಾರದಿಂದ ಆರಂಭವಾಗೋ ಪದಗಳು ಅವ್ಯಯ ಅಂದ್ರೆ ಕ್ಷಯವಾಗದ, ಅಚಿಂತ್ಯ ಅಂದ್ರೆ ಚಿಂತನೆಗೆ ಮೀರಿದ, ಅದ್ವಯ ಅಂದ್ರೆ ಎರಡನೆಯದಿಲ್ಲದ. ಇವೆಲ್ಲವೂ ಅದು ನಮ್ಮ ಲೌಕಿಕ ಜಗತ್ತಿನ ಯಾವುದೇ ನಿಯಮಗಳಿಗೆ ಸಿಗೋದಿಲ್ಲ ಅಂತ ಒತ್ತಿ ಹೇಳ್ತವೆ. ಬೃಹದಾರಣ್ಯಕೋಪನಿಷತ್ತು ಹೇಳುವಂತೆ ಅಕ್ಷರಂ ನಕ್ಷರತೀತಿ ಅಕ್ಷರಂ ಪರಮಾತ್ಮ. ನಾಶವಾಗದೇ ಇರುವುದೇ ಅಕ್ಷರ, ಅದೇ ಪರಮಾತ್ಮ. ಇದು ಒಂದು ಮುಖ. ಆದ್ರೆ ಗಾಯತ್ರಿ ಚೈತನ್ಯದಲ್ಲೇ ಇದಕ್ಕೆ ವಿರುದ್ಧವಾದಂತೆ ಕಾಣುವ ಸಕಾರಾತ್ಮಕ ಗುಣಗಳನ್ನು ಹೇಳಲಾಗಿದೆ. ಉದಾಹರಣೆಗೆ ದಿವ್ಯ ಅಂದ್ರೆ ಸ್ವಯಂ ಪ್ರಕಾಶಮಾನವಾದದ್ದು, ಸರ್ವಜ್ಞ ಎಲ್ಲವನ್ನೂ ಬಲ್ಲ ಚೈತನ್ಯ. ಹೌದು. ಹಾಗೆ ಶಾಂತ ಅಂದ್ರೆ ಯಾವುದೇ ದ್ವಂದ್ವಕ್ಕೆ ಅವಕಾಶವಿಲ್ಲದ ಸ್ಥಿತಿ, ಸರ್ವಗತ ಅಂದ್ರೆ ಎಲ್ಲೆಡೆ ಇರುವ ಮತ್ತು ಅತ್ಯಂತ ಮುಖ್ಯವಾಗಿ ಪೂರ್ಣ, ಪರಿಪೂರ್ಣವಾದದ್ದು. ಪ್ರಾಮಾಣಿಕವಾಗಿ ಹೇಳಬೇಕಂದ್ರೆ ನಾನು ಮೊದಲ ಬಾರಿ ಇದನ್ನು ಓದಿದಾಗ ಇದೇನಿದು ತಲೆಬುಡವಿಲ್ಲದ ಮಾತು ಅಂತ ಅನ್ಸಿತ್ತು. ಹೌದು, ಗೊಂದಲವಾಗುತ್ತೆ. ಒಂದೆಡೆ ಯಾವುದೂ ಇಲ್ಲ ಎನ್ನುತ್ತಾರೆ, ಇನ್ನೊಂದೆಡೆ ಎಲ್ಲವೂ ಇದೆ ಎನ್ನುತ್ತಾರೆ. ಆದರೆ ಆ ವಿರೋಧಾಭಾಸದಲ್ಲೇ ಅದರ ನಿಜವಾದ ಸ್ವರೂಪ ಅಡಗಿದೆ ಅನ್ನೋದು ನಿಧಾನವಾಗಿ ಅರ್ಥ ಆಯಿತು. ಈ ಪೂರ್ಣ ಎಂಬ ಪದಕ್ಕೆ ಗಾಯತ್ರಿ ಚೈತನ್ಯದಲ್ಲಿ ಒಂದು ವಿಶೇಷವಾದ ವಿವರಣೆ ಇದೆ ಅಲ್ವಾ? ಹೌದು. ಪೂರ್ಣಂ ಅನೇನ ಸರ್ವಂ ಇತಿ ಪುರುಷಃ. ಅಂದ್ರೆ ಈ ಇಡೀ ವಿಶ್ವವು ಅದರಿಂದಲೇ ತುಂಬಿರುವುದರಿಂದ, ವ್ಯಾಪಿಸಿರುವುದರಿಂದ ಅದನ್ನ ಪುರುಷ ಅಂತಾನೂ ತೆರೀತಾರೆ. ಅದು ಎಂಥ ಪೂರ್ಣತೆ ಅಂದ್ರೆ ಅದರಿಂದ ಏನನ್ನಾದರೂ ತೆಗೆದ್ರೂ ಅದು ಪೂರ್ಣವಾಗಿಯೇ ಉಳಿಯುತ್ತೆ. ಅದಕ್ಕೆ ಏನನ್ನಾದರೂ ಸೇರಿಸಿದ್ರೂ ಅದು ಪೂರ್ಣವಾಗಿಯೇ ಇರುತ್ತೆ. ಈ ನಕಾರಾತ್ಮಕ ಮತ್ತು ಸಕಾರಾತ್ಮಕ ಗುಣಗಳು ವಿರೋಧಾಭಾಸದಂತೆ ಕಂಡ್ರೂ ಅವು ಒಂದೇ ಸತ್ಯದ ಎರಡು ಮುಖಗಳನ್ನ ನಮ್ಮ ಸೀಮಿತ ಬುದ್ಧಿಗೆ ವಿವರಿಸಲು ಮಾಡಿದ ಒಂದು ಪ್ರಯತ್ನ ಅಷ್ಟೇ. ನಾವು ಈ ಪೂರ್ತೆಮ ಅರ್ಥದ ಗುಣಗಳ ಬಗ್ಗೆ ಮಾತಾಡಿದೆವು, ಆದ್ರೆ ಎಲ್ಲವೂ ಒಂದೇ ರೀತಿ ಇಲ್ಲ ಅನ್ಸುತ್ತೆ. ಗಾಯತ್ರಿ ಚೈತನ್ಯದಲ್ಲಿ ಇದನ್ನು ಬೇರೆ ಬೇರೆ ಮಟ್ಟಗಳಲ್ಲಿ ವಿವರಿಸಿದ್ದಾರೆಯಾ? ಖಂಡಿತ. ಇದು ನಮ್ಮ ಚರ್ಚೆಯ ಮುಂದಿನ ಪ್ರಮುಖ ಹಂತ. ಗಾಯತ್ರಿ ಚೈತನ್ಯದಲ್ಲಿ ಬ್ರಹ್ಮದ ಎರಡು ಸ್ಥಿತಿಗಳನ್ನು ವಿವರಿಸಲಾಗಿದೆ, ಪರಬ್ರಹ್ಮ ಮತ್ತು ಅಪರಬ್ರಹ್ಮ. ಪರ ಮತ್ತು ಅಪರ ಅಂದ್ರೆ ಒಂದು ಮೂಲ ಮತ್ತು ಇನ್ನೊಂದು ವ್ಯಕ್ತ ರೂಪ ಅಂತನಾ? ಪರಬ್ರಹ್ಮ ಅಂದ್ರೆ ಏನು? ಹೌದು, ನೀವು ಹೇಳಿದು ಸರಿ. ಪರಬ್ರಹ್ಮ ಎಂದರೆ ಅದರ ಮೂಲಭೂತ ನಿರ್ಗುಣ ಸ್ಥಿತಿ. ಅಂದರೆ ಯಾವುದೇ ಗುಣಗಳಿಲ್ಲದ, ಯಾವುದೇ ಕ್ರಿಯೆಯಿಲ್ಲದ ನಿರಾಕಾರ ಅವ್ಯಕ್ತ ಸತ್ಯ. ಓಕೆ. ಇದು ಸಂಪೂರ್ಣ ಜ್ಞಾನದ ವಿಷಯ. ಇದಕ್ಕೆ ಸಂಬಂಧಪಟ್ಟ ಜ್ಞಾನವನ್ನೇ ಪರಾವಿದ್ಯ ಅಥವಾ ಆಧ್ಯಾತ್ಮಿಕ ಜ್ಞಾನ ಎನ್ನುತ್ತಾರೆ.
ಇದರ ಅಂತಿಮ ಗುರಿ ಮೋಕ್ಷ. ಹಾಗಾದ್ರೆ ಅಪರಬ್ರಹ್ಮ ಅಂದ್ರೆ? ಅಪರಬ್ರಹ್ಮ ಅಂದ್ರೆ ಅದೇ ಸತ್ಯದ ಸಗುಣ ಸಕ್ರಿಯ ರೂಪ. ಸೃಷ್ಟಿ, ಸ್ಥಿತಿ, ಲಯ ಅನ್ನೋ ಕಾರ್ಯಗಳಲ್ಲಿ ತೊಡಗಿರುವ ಚೈತನ್ಯ. ಇದನ್ನೇ ನಾವು ಸಾಮಾನ್ಯವಾಗಿ ಈಶ್ವರ ಅಥವಾ ದೇವರು ಅಂತ ಕರೆಯೋದು. ಇದಕ್ಕೆ ರೂಪ, ಗುಣ ಎಲ್ಲವೂ ಇದೆ. ಇದಕ್ಕೆ ಸಂಬಂಧಪಟ್ಟ ಜ್ಞಾನವೇ ಅಪರಾವಿದ್ಯ ಅಥವಾ ಲೌಕಿಕ ಜ್ಞಾನ, ಅಂದರೆ ವಿಜ್ಞಾನ, ಕಲೆ, ಶಾಸ್ತ್ರಗಳು, ಹೀಗೆ. ಇದರ ವಿಷಯ ಈ ಭೌತಿಕ ಜಗತ್ತು. ಆದ್ರೆ ಇದು ಬಹಳ ಗೊಂದಲಮಯ ಅಲ್ವೇ? ಒಂದೇ ಸತ್ಯವು ಒಂದೇ ಸಮಯದಲ್ಲಿ ಸಂಪೂರ್ಣ ನಿಷ್ಕ್ರಿಯ ಮತ್ತು ಪೂರ್ಣ ಸಕ್ರಿಯವಾಗಿರಲು ಹೇಗೆ ಸಾಧ್ಯ? ನಾವು ಪೂಜೆ ಮಾಡೋದು, ಪ್ರಾರ್ಥಿಸೋದು ಈ ಅಪರಬ್ರಹ್ಮಕ್ಕೆ, ಆದ್ರೆ ನಮ್ಮ ಅಂತಿಮ ಗುರಿ ಪರಬ್ರಹ್ಮವೇ? ಅತ್ಯಂತ ಸೂಕ್ಷ್ಮವಾದ ಪ್ರಶ್ನೆ. ಇದನ್ನ ಹೀಗೆ ಹೋಲಿಸಬಹುದು. ಆಳವಾದ, ಶಾಂತವಾದ ಸಾಗರವನ್ನ ಪರಬ್ರಹ್ಮ ಅಂತ ಅಂದುಕೊಳ್ಳಿ. ಸರಿ. ಅವುಗಳಿಗೆ ರೂಪವಿದೆ. ಸಾಗರ ನಿಶ್ಚಲ, ನಿರಾಕಾರ. ಆದರೆ ಮೂಲತಃ ಎರಡೂ ನೀರೇ. ಆಹಾ, ಒಳ್ಳೆ ಉದಾಹರಣೆ. ಅದೇ ರೀತಿ ಪರಬ್ರಹ್ಮವೇ ಮಾಯೆ ಎಂಬ ತನ್ನ ಶಕ್ತಿಯ ಮೂಲಕ ಅಪರಬ್ರಹ್ಮವಾಗಿ ಈ ಜಗತ್ತಾಗಿ ಕಾಣಿಸಿಕೊಳ್ಳುತ್ತೆ. ಹೌದು, ನಮ್ಮ ಉಪಾಸನೆ, ಭಕ್ತಿ ಎಲ್ಲವೂ ಸಗುಣರೂಪವಾದ ಅಪರಬ್ರಹ್ಮಕ್ಕೆ. ಆದರೆ ಆ ಉಪಾಸನೆಯ ಮೂಲಕ ಚಿತ್ತಶುದ್ಧಿ ಪಡೆದು ನಾವು ತಲುಪಬೇಕಾದದ್ದು ನಿರ್ಗುಣವಾದ ಪರಬ್ರಹ್ಮ ತತ್ವವನ್ನು. ಹಾಗಾದ್ರೆ ಈ ಜ್ಞಾನದ ಅನ್ವಯಿಕತೆ ಏನು? ಗ್ರಹಿಕೆಗೆ ಮೀರಿದ ಈ ತತ್ವವನ್ನು ಅರಿಯೋದು ಹೇಗೆ? ಗಾಯತ್ರಿ ಚೈತನ್ಯದಲ್ಲಿ ಓಂಕಾರದ ಬಗ್ಗೆ ಪ್ರಸ್ತಾಪವಿದೆ. ಹೌದು. ಓಂಕಾರ ಅಥವಾ ಪ್ರಣವವು ಈ ಅಗೋಚರ ತತ್ವವನ್ನು ತಲುಪಲು ಇರುವ ಒಂದು ಸೇತುವೆ ಇದ್ದಾಗೆ. ಗಾಯತ್ರಿ ಚೈತನ್ಯದಲ್ಲಿ ಹೇಳುವಂತೆ ಓಂ ಎನ್ನುವುದು ಬ್ರಹ್ಮವನ್ನು ಸೂಚಿಸುವ ಶಬ್ದ, ಅಂದರೆ ವಾಚಕ. ಪರಬ್ರಹ್ಮವು ಆ ಶಬ್ದದಿಂದ ಸೂಚಿಸಲ್ಪಡುವ ವಸ್ತು, ಅಂದ್ರೆ ವಾಚ್ಯ. ಶಬ್ದ ಮತ್ತು ವಸ್ತುವಿಗಿರುವ ಸಂಬಂಧದಂತೆ ಓಂಕಾರದ ಧ್ಯಾನದಿಂದ ಪರಬ್ರಹ್ಮ ತತ್ವವನ್ನು ಸಮೀಪಿಸಬಹುದು, ಅನುಭವಿಸಬಹುದು. ಹಾಗಾದ್ರೆ ಪರಾವಿದ್ಯಾ ಮತ್ತು ಅಪರಾವಿದ್ಯಾ ಅಂದ್ರೆ ಆಧ್ಯಾತ್ಮಿಕ ಮತ್ತು ಲೌಕಿಕ ಜ್ಞಾನಗಳ ನಡುವೆ ಒಂದು ಸಮನ್ವಯವನ್ನು ಹೇಗೆ ಸಾಧಿಸೋದು? ಒಂದನ್ನು ಬಿಟ್ಟು ಇನ್ನೊಂದು ಸಾಧ್ಯವೇ? ಅದಕ್ಕೆ ಈಶಾವಾಸ್ಯ ಉಪನಿಷತ್ತಿನ ಒಂದು ಅತ್ಯಂತ ಸುಂದರವಾದ ಶ್ಲೋಕವನ್ನು ಗಾಯತ್ರಿ ಚೈತನ್ಯದಲ್ಲಿ ಉಲ್ಲೇಖಿಸಲಾಗಿದೆ. ವಿದ್ಯಾಂಚ ಅವಿದ್ಯಾಂಚ ಯಸ್ತದ್ವೇದೋ ಭಯಂ ಸಹ ಅವಿದ್ಯೆಯಾ ಮೃತ್ಯುಂ ತೀರ್ತ್ವಾ ವಿದ್ಯೆಯಾ ಮೃತಮಶ್ನುತೆ. ಅಂದ್ರೆ ಲೌಕಿಕ ಜ್ಞಾನವೂ ಬೇಕು, ಆಧ್ಯಾತ್ಮಿಕ ಜ್ಞಾನವೂ ಬೇಕು ಅಂತಾನ? ಒಂದನ್ನು ಬಿಟ್ಟು ಇನ್ನೊಂದಿಲ್ವೇ? ನಿಖರವಾಗಿ. ಇದರರ್ಥ ಯಾರು ವಿದ್ಯಾ ಅಂದ್ರೆ ಪರಾವಿದ್ಯ ಮತ್ತು ಅವಿದ್ಯಾ ಅಂದ್ರೆ ಅಪರಾವಿದ್ಯ ಎರಡನ್ನೂ ಒಟ್ಟಿಗೆ ಅರಿತಿರ್ತಾರೋ ಅವರು ಲೌಕಿಕ ಜ್ಞಾನದಿಂದ ಮೃತ್ಯುವನ್ನು ದಾಟ್ತಾರೆ. ಇಲ್ಲಿ ಮೃತ್ಯು ಅಂದ್ರೆ ಕೇವಲ ಸಾವು ಅಂತ ಅಲ್ಲ, ಬದಲಿಗೆ ಸಾಂಸಾರಿಕ ಬಂಧನ, ಅಜ್ಞಾನ ಮತ್ತು ಜೀವನದ ಸವಾಲುಗಳು. ಸರಿ. ಈ ಸವಾಲುಗಳನ್ನು ದಾಟಿದ ನಂತರ ಅವರು ಆಧ್ಯಾತ್ಮಿಕ ಜ್ಞಾನದಿಂದ ಅಮೃತತ್ವವನ್ನು ಅಂದ್ರೆ ಮೋಕ್ಷವನ್ನು ಪಡೆಯುತ್ತಾರೆ. ಇದು ಬಹಳ ಆಳವಾದ ಮಾತು. ಅಂದರೆ ನಮ್ಮ ಲೌಕಿಕ ಜೀವನವನ್ನು ತಿರಸ್ಕರಿಸಬೇಕಿಲ್ಲ. ಇಲ್ಲವೇ ಇಲ್ಲ. ಇದು ಪರ ಮತ್ತು ಅಪರ ತತ್ವಗಳನ್ನು ಬಹಳ ಸುಂದರವಾಗಿ ಒಂದುಗೂಡಿಸುತ್ತೆ. ಹೌದು. ಕೊನೆಯದಾಗಿ ಗಾಯತ್ರಿ ಚೈತನ್ಯದಲ್ಲಿ ಒಂದು ಸಮಾಧಾನದ ಮಾತನ್ನು ಹೇಳಲಾಗಿದೆ. ಈ ನಿರ್ಗುಣ ಬ್ರಹ್ಮ ಇದೆಯಲ್ಲ, ಇದು ಮನಸ್ಸು ಮತ್ತು ಬುದ್ಧಿಗೆ ನಿಲುಕದ್ದು. ಇದನ್ನ ತರ್ಕದಿಂದ ಸಾಧಿಸೋಕೆ ಸಾಧ್ಯವಿಲ್ಲ. ಆದರೂ ಯಾರು ಶ್ರದ್ಧೆ ಮತ್ತು ಭಕ್ತಿಯಿಂದ ಅದರ ವರ್ಣನೆಯನ್ನ ಓದುತ್ತಾರೋ, ಕೇಳುತ್ತಾರೋ ಅವರ ಬುದ್ಧಿಯು ಶುದ್ಧವಾಗಿ ಅವರಿಗೆ ಪರಬ್ರಹ್ಮದ ಸೂಕ್ಷ್ಮ ರೂಪದ ಜ್ಞಾನ ಮತ್ತು ಅನುಭೂತಿ ಲಭಿಸುತ್ತೆ. ಇದು ಜ್ಞಾನ ಮಾರ್ಗ ಮತ್ತು ಭಕ್ತಿ ಮಾರ್ಗಗಳ ಒಂದು ಸುಂದರ ಸಂಗಮ. ಹೌದು. ಹಾಗಾದ್ರೆ ಈ ಇಡೀ ಚರ್ಚೆಯ ಸಾರಾಂಶವನ್ನು ಹೀಗೆ ಹೇಳಬಹುದು. ಪರಬ್ರಹ್ಮವು ವೇದಗಳು ವರ್ಣಿಸುವ ಅಂತಿಮ ಸತ್ಯ. ಅದು ರೂಪರಹಿತ, ಗುಣರಹಿತ ಮತ್ತು ಗಾಯತ್ರಿ ತತ್ವದೊಂದಿಗೆ ಒಂದೇಯಾಗಿದೆ. ಅದನ್ನು ಅದರ ವಿರೋಧಾಭಾಸದ ಗುಣಲಕ್ಷಣಗಳ ಮೂಲಕ ಮತ್ತು ಪರ ಅಂದ್ರೆ ಆಧ್ಯಾತ್ಮಿಕ ಮತ್ತು ಅಪರ ಅಂದ್ರೆ ಲೌಕಿಕ ಈ ದ್ವೈತ ಪರಿಕಲ್ಪನೆಗಳ ಮೂಲಕ ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಬಹುದು. ಹೌದು. ಈಗ ಕೇಳುಗರಿಗೆ ಒಂದು ಅಂತಿಮ ಚಿಂತನೆಗಾಗಿ ಗಾಯತ್ರಿ ಚೈತನ್ಯದಲ್ಲಿ ಒಂದು ಕಡೆ ಹೀಗೆ ಹೇಳಿದೆ, ಒಂದೊಮ್ಮೆ ಕೇವಲ ಬಿಂದು ಮಾತ್ರವಾಗಿದ್ದ ಈ ವಿಶ್ವವು ಇಂದು ವಿಸ್ಮಯವಾಗುವಷ್ಟು ಬೃಹತ್ ಗಾತ್ರದಲ್ಲಿ ಗೋಚರವಾಗುತ್ತಿದೆ. ಬಿಂದು ರೂಪದ ಈ ವಿಶ್ವವನ್ನು ಏಕತ್ವ ಎನ್ನಲಾಗುತ್ತದೆ. ಕೇವಲ ಬಿಂದು ಮಾತ್ರವಾಗಿರುವುದು ಎಷ್ಟು ಸತ್ಯವೋ ಅಷ್ಟೇ ಸತ್ಯ ಇದರ ಅನಂತ ತತ್ವ. ಬಿಂದು ಮತ್ತು ಅನಂತತೆ ಎರಡೂ ಒಂದೇ ಸತ್ಯದ ಭಾಗಗಳು. ಇದು ಆಧುನಿಕ ಭೌತಶಾಸ್ತ್ರದ ಸಿಂಗ್ಯುಲಾರಿಟಿ ಪರಿಕಲ್ಪನೆಯನ್ನು ನೆನಪಿಸುತ್ತೆ. ಖಂಡಿತ. ಮತ್ತು ಅಂತಿಮವಾಗಿ ಈ ಪ್ರಚೋದನಾಕಾರಿ ಆಲೋಚನೆ. ಗಾಯತ್ರಿ ಚೈತನ್ಯವು ಹೇಳುತ್ತದೆ, ಅಸ್ತಿತ್ವ ಮತ್ತು ಇಲ್ಲದಿರುವಿಕೆ ಅಂದ್ರೆ ನಾಸ್ತಿತ್ವ ಈ ಏಕತ್ವಕ್ಕೆ ಯಾವುದೇ ಪರಿವರ್ತನೆಯನ್ನು ತರುವುದಿಲ್ಲ.
ಇದೇ ಈ ಪರಬ್ರಹ್ಮ ತತ್ವದ ವಿಶೇಷ. ಹಾಗಾದರೆ ಇರುವಿಕೆ ಮತ್ತು ಇಲ್ಲದಿರುವಿಕೆ ಎರಡನ್ನೂ ಮೀರಿ ನಿಲ್ಲುವ ಈ ಏಕತ್ವವು ನಾವು ಪ್ರತಿದಿನ ಗ್ರಹಿಸುವ ವಾಸ್ತವದ ಬಗ್ಗೆ ನಮಗೆ ಏನನ್ನು ಹೇಳುತ್ತಿರಬಹುದು?